ಯಾವುದೇ ಹಣ್ಣನ್ನಾದರೂ ನೀವು ತಿನ್ನೋದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಾದಮೇಲೆ ಗೊತ್ತಾಗುತ್ತೆ ಯಾಕೆ ಈ ವಿಡಿಯೋನ ನೋಡಬೇಕು ಹಣ್ಣನ್ನು ತಿನ್ನೋದಕ್ಕಿಂತ ಮುಂಚೆ ಅಂತ. ಹಾಗೆ ನೀವು ಯಾವುದೇ ಹಣ್ಣನ್ನಾದರೂ ತಿನ್ನಬೇಕಾದ್ರೆ ಅದನ್ನು ಕಟ್ ಮಾಡಿ ತಿನ್ನಿ. ಇಲ್ಲಾಂದರೆ ಒಳಗಡೆ ಹಣ್ಣು ಕೊಳ್ತಿದೆಯಾ ಇಲ್ವಾ ಅಂತ ಏನು ಗೊತ್ತಾಗಲ್ಲ. ಹಾಗೆ ಒಳಗಡೆ ಹುಳ ಕೂಡ ಇರುತ್ತೆ. ನೋಡಿ ಹುಳ ಹೇಗೆ ಓಡಾಡ್ತಿದೆ ಅಂತ. ಅದಕ್ಕೋಸ್ಕರ ನೀವು ಯಾವುದೇ ಹಣ್ಣನ್ನಾದರೂ ತಿನ್ನೋದಕ್ಕಿಂತ ಮುಂಚೆ ಅದನ್ನು ಕಟ್ ಮಾಡಿ ತಿನ್ನಿ. ಹಾಗೆ ನೀವು ತಿನ್ನಕ್ಕೆ ಹೋಗಬೇಡಿ. ಈ ಹಣ್ಣನ್ನು ತಿನ್ನೋಣ ಅಂತ ಜಸ್ಟ್ ನನ್ನ ಕೈಯಿಂದ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿದ್ದಾದಮೇಲೆ ಗೊತ್ತಾಯಿತು ಒಳಗಡೆ ಹುಳ ಇದೆ ಅಂತ. ನಾನು ಆಮೇಲೆ ಮತ್ತೆ ಇನ್ನೊಂದು ಹಣ್ಣನ್ನು ತೊಗೊಂಡೆ. ಹಣ್ಣನ್ನು ತೊಗೊಂಡು ನೋಡೋಣ ಈ ಹಣ್ಣಲ್ಲೂ ಏನಾದರೂ ಹುಳ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ನೋಡಿ ಒಂದು ಚೂರು ಬ್ರೇಕ್ ಆಗಿಲ್ಲ. ನೋಡೋಣ ಈ ಹಣ್ಣಲ್ಲಿ ಹುಳ ಇದೆಯಾ ಇಲ್ವಾ ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ಮುಂದೆನೇ ಬ್ರೇಕ್ ಮಾಡೀನಿ. ಅದಕ್ಕೆ ಮುಂಚೆ ನಾನು ಬ್ರೇಕ್ ಮಾಡಿರಲಿಲ್ಲ. ನೋಡಿ ಹುಳ ಹೇಗಿದೆ ಅಂತ. ಅದಕ್ಕೂ ಮುಂಚೆ ಮಕ್ಕಳಿಗೆ ಈ ಹಣ್ಣನ್ನು ಹಾಗೆ ಕೊಡಬೇಡಿ. ಕಟ್ ಮಾಡಿನೇ ಮಕ್ಕಳಿಗೆ ಹಣ್ಣನ್ನು ಕೊಡಿ. ಯಾಕಂದರೆ ಒಳಗಡೆ ಹುಳ ಇದೆಯಾ ಇಲ್ವಾ ಅಂತ ಏನು ಗೊತ್ತಾಗಲ್ಲ. ಈ ಥರ ಹುಳ ಇರೋವಂಥ ಹಣ್ಣನ್ನು ಯಾರಾದರೂ ತಿಂದರೆ ಅವರು ಕಂಪ್ಲೀಟಾಗಿ ಹುಷಾರು ತಪ್ತಾರೆ. ಆದ್ದರಿಂದ ಯಾರೇ ಆದರೂ ಅಷ್ಟೇ ಹಣ್ಣನ್ನು ತಿನ್ನೋದಕ್ಕಿಂತ ಮುಂಚೆ ಅದನ್ನು ಕಟ್ ಮಾಡಿ. ಅಟ್ಲೀಸ್ಟ್ 2 ಪೀಸ್ ಆದರೂ ಕಟ್ ಮಾಡಿ. ಇಲ್ಲಾಂದರೆ 4 ಪೀಸ್ ಕಟ್ ಮಾಡಿದರೆ ಬೆಟರ್.